ದಿ ಡೆವಿಲ್ ಚಾಲೆಂಜಿ ಸ್ಟಾರ್ ದರ್ಶನ್ ಅವರು ಆ್ಯಕ್ಟ್ ಮಾಡಿ ಪ್ರಕಾಶ್ ವೀರ್ ಅವರು ಡೈರೆಕ್ಟ್ ಮಾಡಿರೋಂಥ ಸಿನಿಮಾ. ಕತೆ ವಿಚಾರಕ್ಕೆ ಬಂದರೆ CM ರಾಜಶೇಖರ್ ಭ್ರಷ್ಟಾಚಾರ ಆರೋಪದಡಿ ಅರೆಸ್ಟ್ ಆಗಿದ್ದಾರೆ. ಕುರ್ಚಿ ಮೇಲೆ ವೈರಿಗಳ ಕಣ್ಣು ಬಿದ್ದಿದೆ. ಸೊ ಹೀಗಿರುವಾಗ ಸ್ಥಾನದಲ್ಲಿ ಕೂರೋರು ಯಾರು? ಅಲ್ಲಿರೋ ಸವಾಲುಗಳೇನು? ಹಾಗೆ ಈ ಧನುಷ್ ಅಲಿಯಾಸ್ ಡೆವಿಲ್ ಯಾವ ಥರ ಪಾತ್ರ ಅನ್ನೋದನ್ನು ನೀವು ಫಿಲಮ್ಲೇ ನೋಡಿ ತಿಳ್ಕೊಬೇಕು. ಇನ್ನು ಆ್ಯಕ್ಚುಲಿ ಸಿನಿಮಾ ಹೇಗಿದೆ, ನನಗೇನು ಇಷ್ಟ ಆಯಿತು, ಏನೇನು ವರ್ಕ್ ಆಗಲಿಲ್ಲ ನೋಡೋಣ ಬನ್ನಿ. ಇಲ್ಲಿರುವಂಥ ಮೊದಲನೇ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಇವರು ತಗೊಂಡಿರೋ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಅಲ್ಲಿ ಒಳ್ಳೆ ಡ್ರಾಮಾ ಇದೆ, ಹೇಳ್ಬೇಕು ಅಂದ್ಕೊಂಡ್ರೆ ವಿಷಯ ಅದರ ಉದ್ದೇಶ ಸರಿಯಾಗಿ ಬಂದು ಕೂತ್ಕೊಳ್ತವೆ. ಹಾಗೆ ಹೀರೋಗೆ ಬೇಕಾಗಿರೋದೆಲ್ಲ ಸುಲಭವಾಗಿ ಸಿಕ್ಬಿಟ್ರೆ ಮಜಾ ಇರುತ್ತಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ಅಂತ ಡಿಫ್ರೆಂಟ್ ರೂಟ್ನ ತಗೊಂಡಿದ್ದಾರೆ ಸಿನಿಮಾದಲ್ಲಿ. ಸೊ ಆ ಅಪ್ರೋಚ್ ಮತ್ತು ಐಡಿಯಾ ಇಂಟ್ರೆಸ್ಟಿಂಗ್ ಆಗಿತ್ತು, ಇಷ್ಟನೂ ಆಯಿತು. ಇನ್ನು ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಅವರ ಕ್ಯಾರೆಕ್ಟರ್ನ. ಸೊ ಆ ಕಾಸ್ಟ್ಯೂಮ್ ಅವರನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಫ್ಯಾನ್ಸ್ಗಳಿಗೆ ಖಂಡಿತ ಖುಷಿ ಕೊಡುತ್ತೆ. ಇನ್ನು ಹೀರೋಯಿನ್ ರಚನಾ ರಾಯ್ ಅವರು ತಮ್ಮ ರುಕ್ಕು ಎಂಬ ಪಾತ್ರದಿಂದ ಸಖತ್ ಇಂಪ್ರೆಸ್ ಮಾಡಿದ್ರು. ಅವರ ಪಾತ್ರನ ಡಿಸೈನ್ ಮಾಡಿರೋಂಥ ರೀತಿನೇ ಕ್ಲಿಯರ್ ಆಗಿದೆ. ಅಚ್ಯುತ್ ಕುಮಾರ್ ಅವರು ಮಾತ್ರ ಎಲ್ಲ ಪಾತ್ರದಲ್ಲೂ ಪರ್ಫೆಕ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಅವರ ನಂಬಿ ಎಂಬ ಪಾತ್ರ. ಇದರಲ್ಲಿ ಶರ್ಮಿಳಾ ಮಾಂಡ್ರೆ ಅವರ ರೂಲ್ ಸ್ವಲ್ಪ ಅನ್ನೆಸೆಸರಿ ಅನ್ನಿಸ್ತು. ಇನ್ನು ಇಲ್ಲಿನ ಹಾಡುಗಳು ಚೆನ್ನಾಗಿದೆ. ಇಲ್ಲಿ ದರ್ಶನ್ ಅವರಿಗೆ ಒಂದು ಡೆಡಿಕೇಟ್ BGM ಅಂತ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನಿಸ್ತು. ಸಿನಿಮಾದಲ್ಲಿನ VFX CG ಯೂಸ್ ಮಾಡಿರೋಂಥ ರೀತಿ ಬೆಟರ್ ಆಗ್ಬೋದಿತ್ತು. ಬ್ಲಾಸ್ಟ್ ಫೈರ್ ಸೀನ್ನಲ್ಲಿ ಅವರೇಜ್ ಕ್ವಾಲಿಟಿ VFXನೊಂದಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಕಾಮಿಡಿ ಆ್ಯಕ್ಟರ್ಸ್ ಬಗ್ಗೆ ಹೇಳೋದಾದರೆ ಗಿಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿ ಅವರ ಪ್ರೆಸೆನ್ಸ್ ಸಖತ್ ಕ್ಲಿಯರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಓವರಾಲ್ ಆಗಿ ಹೇಳೋದಾದರೆ ಮೂವಿ ತುಂಬ ಚೆನ್ನಾಗಿದೆ, ನೋಡ್ಬೋದು. ಇಷ್ಟಾಗಿತ್ತು ಡೆವಿಲ್ ಸಿನಿಮಾದ ರಿವ್ಯೂ.